ತೆರಿಗೆ ಮಸೂದೆ ಕಾನೂನುಗಳನ್ನು ಸರಳಗೊಳಿಸೋದಾಗಿ ಹೇಳಿದ್ದ ಸರ್ಕಾರ ಏನ್ ಮಾಡೋಕ್ ಹೊರಟಿದೆ? ಸಂಸತ್ತಿನಲ್ಲಿ ಮಂಡಿಸಲಾಗಿರುವ ಹೊಸ ಆದಾಯ ತೆರಿಗೆ ಮಸೂದೆ ಬಗ್ಗೆ ತೀವ್ರ ಕಳವಳಗಳು ವ್ಯಕ್ತವಾಗ್ತಿರೋದು ಯಾಕೆ? ತೆರಿಗೆ ವಂಚನೆ ತನಿಖೆ ಹೆಸರಲ್ಲಿ ತೆರಿಗೆದಾರರ ಡಿಜಿಟಲ್ ಪ್ಲಾಟ್ಫಾರ್ಮ್ ಖಾತೆಗಳಿಗೆ ಪ್ರವೇಶಿಸೋಕೆ ಮತ್ತು ಪರಿಶೀಲಿಸೋಕೆ ಅವಕಾಶ ನೀಡಿರೋದರ ಅಪಾಯಗಳೇನು? ಇದು ಐಟಿ ದಾಳಿಗಳಂತಹ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಇರುವ ವ್ಯಾಪಕ ಅಧಿಕಾರದ ಕಾರಣದಿಂದಾಗಿ ಮತ್ತೊಂದು ಅತಿಗೆ ಕೊಂಡೊಯ್ಯಲಿದೆಯಾ? ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪರಿಷ್ಕೃತ ಆದಾಯ ತೆರಿಗೆ ಮಸೂದೆ 2025ನ ಸಂಸತ್ತಿನಲ್ಲಿ ಮಂಡಿಸಿದ್ದಾರೆ. ಈ ಮಸೂದೆ ಪ್ರಸ್ತುತ ಆದಾಯ ತೆರಿಗೆ ಕಾಯ್ದೆ 1961ನ್ನು ಬದಲಾಯಿಸಲಿದೆ. ಈ ಹೊಸ ಮಸೂದೆಯಲ್ಲಿ ವಿವಾದಾತ್ಮಕ ಅಂತ ಪರಿಗಣಿಸಲಾಗ್ತಿರುವ ಕೆಲ ನಿಬಂಧನೆಗಳಿವೆ. ಮುಖ್ಯವಾಗಿ ಇದು ತೆರಿಗೆ ವಂಚನೆ ತನಿಖೆಯ ಭಾಗವಾಗಿ ಆದಾಯ ತೆರಿಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟವರ ಸಾಮಾಜಿಕ ಮಾಧ್ಯಮ ಖಾತೆಗಳು, ಇಮೇಲ್ ವಿಳಾಸಗಳು, ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಇತ್ಯಾದಿಗಳನ್ನು ಪರಿಶೀಲಿಸೋಕೆ ಅಧಿಕಾರ ನೀಡುತ್ತೆ. ಈ ಕಾರಣದಿಂದ ಇದು ಗೌಪ್ಯತೆ ಹಕ್ಕು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಕೆಲವು ಕಳವಳಗಳನ್ನು ಹುಟ್ಟುಹಾಕಿದೆ. ಕಾನೂನು ತಜ್ಞರು ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಂತಹ ಅಧಿಕಾರಗಳು ಕಿರುಕುಳ ಮತ್ತು ವೈಯಕ್ತಿಕ ಡೇಟಾದ ಅನಗತ್ಯ ಪರಿಶೀಲನೆಗೆ ಕಾರಣ ಆಗಬಹುದು ಅಂತ ಅವರು ಎಚ್ಚರಿಸಿದ್ದಾರೆ. ಹೊಸ ಆದಾಯ ತೆರಿಗೆ ಮಸೂದೆ ಮೂಲಕ 1961ರ ಐಟಿ ಕಾಯ್ದೆಗೆ ತಿದ್ದುಪಡಿ ತರಲಾಗ್ತಿದೆ ಅಂತ ಈ ಮುಂಚೆನೇ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ನೂತನ ಮಸೂದೆ ತೆರಿಗೆ ಕಾನೂನುಗಳನ್ನು ಸರಳಗೊಳಿಸಲಿದೆ ಅಂತ ಸರ್ಕಾರ ಹೇಳಿತ್ತು. ಆದರೆ ಇದು ಬೇರೆಯದ್ದೇ ಸಮಸ್ಯೆಗಳನ್ನ ವಿವಾದವನ್ನ ಹುಟ್ಟುಹಾಕುವಂತೆ ಕಾಣಿಸ್ತಿದೆ. ಇದು ತೆರಿಗೆ ಅಧಿಕಾರಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ಹಸ್ತಾಂತರಿಸುವ ನಿಬಂಧನೆಯನ್ನ ಹೊಂದಿರೋದ್ರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಮಸೂದೆಯೊಳಗೆ ಅಡಗಿರುವ ನಿಬಂಧನೆ ತೆರಿಗೆ ವಂಚನೆ ತನಿಖೆಗಳ ಸಮಯದಲ್ಲಿ ತೆರಿಗೆ ಅಧಿಕಾರಿಗಳಿಗೆ ಇಮೇಲ್ಗಳು, ವ್ಯಾಪಾರ ಖಾತೆಗಳು, ಸಾಮಾಜಿಕ ಮಾಧ್ಯಮ ಪ್ರೊಫೈಲ್ಗಳು ಹಾಗೂ ಇತರೆ ವೇದಿಕೆಗಳಲ್ಲಿ ಪರಿಶೀಲನೆಗೆ ಅನುವು ಮಾಡಿಕೊಡುವ ವ್ಯಾಪಕ ಅಧಿಕಾರವನ್ನು ನೀಡುತ್ತೆ. ತೆರಿಗೆ ಹುಡುಕಾಟಗಳ ವ್ಯಾಪ್ತಿಯನ್ನ ಈ ಹಿಂದಿನ ನಿಬಂಧನೆಯನ್ನ ಮೀರಿ ವಿಸ್ತರಿಸುವ ಷರತ್ತನ್ನ ಇದು ಒಳಗೊಂಡಿದೆ. ಇದರ ಅನ್ವಯ ತೆರಿಗೆ ಅಧಿಕಾರಿಗಳು ಲ್ಯಾಪ್ಟಾಪ್ಗಳು, ಹಾರ್ಡ್ ಡ್ರೈವ್ಗಳು ಮತ್ತು ಇಮೇಲ್ಗಳನ್ನು ಪರಿಶೀಲಿಸಬಹುದು. ಈಗಿನ ತೆರಿಗೆ ಕಾನೂನಿನಲ್ಲಿ ಡಿಜಿಟಲ್ ದಾಖಲೆಗಳ ಕುರಿತು ಸ್ಪಷ್ಟ ಉಲ್ಲೇಖಗಳು ಇರಲಿಲ್ಲ. ಹೀಗಾಗಿ ಅಂತಹ ಯಾವುದನ್ನೇ ಪರಿಶೀಲಿಸೋಕೆ ಕಾನೂನಿನ ತಡೆ ಇತ್ತು. ಈಗ ಹೊಸ ಮಸೂದೆಯ ಪ್ರಕಾರ ತೆರಿಗೆ ಅಧಿಕಾರಿಗಳು ಡಿಜಿಟಲ್ ಸ್ಪೇಸ್ ಅನ್ನು ಯಾವ ಅಡೆತಡೆ ಇಲ್ಲದೆ ಪರಿಶೀಲಿಸೋಕೆ ಅವಕಾಶ ಸಿಕ್ಕಿದೆ. ಅದಕ್ಕೆ ತೆರಿಗೆದಾರರು ನಿರಾಕರಿಸಿದ್ರೆ ಅಧಿಕಾರಿಗಳು ಪಾಸ್ವರ್ಡ್ಗಳನ್ನು ಬೈಪಾಸ್ ಮಾಡಬಹುದು, ಭದ್ರತಾ ಸೆಟ್ಟಿಂಗ್ಗಳನ್ನು ಅತಿಕ್ರಮಿಸಿ ಫೈಲ್ಗಳನ್ನು ಅನ್ಲಾಕ್ ಮಾಡಬಹುದಾದ ಅಧಿಕಾರ ನೀಡಲಾಗಿದೆ. ಹೊಸ ಆದಾಯ ತೆರಿಗೆ ಮಸೂದೆಯ ಷರತ್ತು 247ರ ಪ್ರಕಾರ ಆದಾಯ ತೆರಿಗೆ ಅಧಿಕಾರಿಗಳು ಈಗ ತೆರಿಗೆದಾರರ ಇಮೇಲ್ಗಳು, ಸಾಮಾಜಿಕ ಮಾಧ್ಯಮ, ಬ್ಯಾಂಕ್ ವಿವರಗಳು ಮತ್ತು ಹೂಡಿಕೆ ಖಾತೆಗಳನ್ನು ತನಿಖೆಗೆ ಒಳಪಡಿಸುವ ಹಕ್ಕನ್ನು ಹೊಂದಿರ್ತಾರೆ. ತೆರಿಗೆ ವಂಚನೆ ಅಥವಾ ತೆರಿಗೆ ಪಾವತಿಸದ ಬಹಿರಂಗಪಡಿಸದ ಸ್ವತ್ತುಗಳ ಬಗ್ಗೆ ಅನುಮಾನ ಬಂದಲ್ಲಿ ಅವರು ಇಂತಹ ಎಲ್ಲವನ್ನ ಪರಿಶೀಲಿಸೋಕೆ 2026ರ ಏಪ್ರಿಲ್ 1ರಿಂದ ಅಧಿಕಾರ ಪಡಿತಾರೆ. ಈ ನಿಬಂಧನೆಯ ಅನ್ವಯ ಯಾವುದೇ ಬಾಗಿಲು, ಪೆಟ್ಟಿಗೆ, ಲಾಕರ್, ಸೇಫ್, ಅಲ್ಮೇರಾ ಅಥವಾ ಇತರ ಯಾವುದರದ್ದೇ ಬೀಗವನ್ನ ಒಡೆದು ಆದಾಯ ತೆರಿಗೆ ಅಧಿಕಾರಿಗಳು ಈ ಹೊಸ ಅಧಿಕಾರವನ್ನ ಚಲಾಯಿಸಬಹುದಾಗಿದೆ. ಯಾವುದೇ ಕಟ್ಟಡ, ಸ್ಥಳ ಇತ್ಯಾದಿಗಳನ್ನು ಪ್ರವೇಶಿಸೋಕೆ ಮತ್ತು ಹುಡುಕಾಟ ನಡೆಸೋಕೆ ಅವಕಾಶ ಇರುತ್ತೆ. ಯಾವುದೇ ಕಂಪ್ಯೂಟರ್ ವ್ಯವಸ್ಥೆ ಅಥವಾ ವರ್ಚುವಲ್ ಡಿಜಿಟಲ್ ಸ್ಥಳಕ್ಕೆ ಪ್ರವೇಶ ಕೋಡ್ ಅನ್ನು ಅತಿಕ್ರಮಿಸಿ ಅದನ್ನು ತೆರೆಯುವ ಅಧಿಕಾರ ಅವರಿಗಿರುತ್ತೆ. ಅಂದ್ರೆ ತೆರಿಗೆದಾರರ ವರ್ಚುವಲ್ ಡಿಜಿಟಲ್ ಜಾಗದಲ್ಲಿನ ಯಾವುದೇ ಮಾಹಿತಿಯ ಮೇಲೆ ಅಧಿಕಾರಿಗಳು ಮುಕ್ತ ನಿಯಂತ್ರಣವನ್ನು ಹೊಂದಿರ್ತಾರೆ. ಮಸೂದೆ ನಿರೂಪಿಸಿರುವ ಈ ವರ್ಚುವಲ್ ಡಿಜಿಟಲ್ ಸ್ಪೇಸ್ ಅನ್ನೋದು ಕ್ಲೌಡ್ ಸರ್ವರ್ಗಳು, ಇಮೇಲ್ ಖಾತೆಗಳು, ಸಾಮಾಜಿಕ ಮಾಧ್ಯಮ ಮತ್ತು ವ್ಯಾಪಾರ ವೇದಿಕೆಗಳು ಸೇರಿದಂತೆ ಕಂಪ್ಯೂಟರ್ಗಳ ಮೂಲಕ ಬಳಕೆದಾರರು ಸಂವಹನ ನಡೆಸೋಕೆ ಅನುವು ಮಾಡಿಕೊಡುವ ಎಲ್ಲ ಪ್ಲಾಟ್ಫಾರ್ಮ್ಗಳಾಗಿರುತ್ತೆ. ಹೊಸ ಆದಾಯ ತೆರಿಗೆ ಮಸೂದೆ ಜಾರಿಗೆ ಬಂದ್ರೆ ಯಾರಾದರೂ ತೆರಿಗೆ ಪಾವತಿಸಿಲ್ದಿದ್ರೆ ಅಥವಾ ಯಾವುದೇ ಅಘೋಷಿತ ಆಸ್ತಿಗಳು, ನಗದು, ಚಿನ್ನ, ಆಭರಣ ಹಾಗೂ ಇತರ ಬೆಲೆಬಾಳುವ ವಸ್ತುಗಳನ್ನು ಹೊಂದಿರಬಹುದು ಅಂತ ಅನುಮಾನ ಬಂದಲ್ಲಿ ಅಂತವರ ಖಾತೆಗಳನ್ನು ಅಧಿಕಾರಿಗಳು ತನಿಖೆ ಮಾಡೋಕೆ ಅವಕಾಶ ಪಡಿತಾರೆ. ಹೊಸ ಕಾಯ್ದೆ ಲ್ಯಾಪ್ಟಾಪ್ಗಳು, ಹಾರ್ಡ್ ಡ್ರೈವ್ಗಳು ಮತ್ತು ಇಮೇಲ್ಗಳನ್ನು ಪರಿಶೀಲಿಸೋಕೆ ಅವಕಾಶ ನೀಡಿದೆ. 2026ರ ಏಪ್ರಿಲ್ನಿಂದ ನೂತನ ಕಾಯ್ದೆ ಜಾರಿಗೆ ಬರುವ ಸಾಧ್ಯತೆ ಇದೆ. ಆದರೆ ಅದು ಕಾನೂನಾಗುವ ಮೊದಲು ಆಯ್ಕೆ ಸಮಿತಿ ಪರಿಶೀಲಿಸಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.